ಫ್ಯಾಮ್ ನಾವು ಎಮ್ ಜಿ ರೋಡ್ ಹತ್ರ ಬಂದ್ಬಿಟ್ವಿ. ನೇನು ಇಲ್ಲೊಂದು ಸಿಗ್ನಲ್ ಆಯ್ತಾ, ಈ ನೆಕ್ಸ್ಟ್ ಸಿಗ್ನಲ್ ಹೋಗ್ಬಿಟ್ಟು ನೆಕ್ಸ್ಟ್ ಸಿಗ್ನಲ್, ಈ ಸಿಗ್ನಲ್ ರೈಟಿಗೆ ತಗೊಂಡ್ರೆ ಎಮ್ ಜಿ ರೋಡ್. ನಾನು ಈ ಗ್ಯಾಪಲ್ಲಿ ಹೋಗ್ಬೋದಾ? ಹೋಗ್ಬೋದು, ಇದರಲ್ಲಿ ಡೌಟೆ. ಹೋಗ್ಬೋದು. ಹೋಗ್ಬಿಟ್ಟೆ. ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿದ್ದೆ ಏನಪ್ಪ ಇಷ್ಟು ಜಾಗದಲ್ಲಿ ಹೆಂಗೆ ಹೋಗ್ತಾನೆ ಇವನು ಅಂತ ಕಾಣಿಸುತ್ತೆ. ಚರ್ಚ್ ಸ್ಟ್ರೀಟ್ ಇದರೊಳಗೆ ಹೋಗ್ಬಿಟ್ಟು ರಿಟರ್ನ್ ಬರೋಂಗಿಲ್ವೋ ನೋಡಿ. ಎಲ್ಲ ಸೂಪರಾಗಿರೋರು ಓದ್ತಾ ಇರ್ತಾರೆ ಇಲ್ಲಿ, ನೋಡಿಕೊಂಡು ಸುಮ್ಮನೆ ನೋಡ್ಬೇಕಷ್ಟೇ, ಜಾಸ್ತಿ ಯೋಚನೆ ಮಾಡಬಾರ್ದು. ಇನ್ನು ಇವಾಗ ಬರ್ತಾವ್ರೆ, ಇನ್ನೂ ಸ್ವಲ್ಪ ಆದಮೇಲೆ ಬರ್ತಾರೆ ಅನ್ಕೊತೀನಿ, ನೋಡೋಣ. ನೋಡಿ ಇಂಥವರೇ ಇರ್ತಾರೆ ಇಲ್ಲಿ, ಸ್ವಲ್ಪ ಇಷ್ಟಿಷ್ಟೇ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಇನ್ನೂ ಬೇಜಾನ್ ಜನ ಇರ್ತಾರೆ, ಇವಾಗೇನೋ ಕಮ್ಮಿ ಅವರೇ ಜನ, ಜಸ್ಟ್ ನೋಡ್ರಿ ಅಷ್ಟೇ. ನಾವು ಇವಾಗ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋದು ನೋಡೋಣ. ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತೀರಿ, ಎಮ್ ಜಿ ರೋಡ್ಗೆ ಹೋಗ್ತೀರಿ ಅಂದ್ಬಿಟ್ಟು ಎಲ್ಲೆಲ್ಲೋ ಸುತ್ತಾಡ್ತಾ ಇದ್ದೀರಿ. ದೇವ್ರೆ, ಆಂಬುಲೆನ್ಸ್ಗೆ ಹೋಗೋರಿಗೆ ಏನೂ ಆಗ್ಬಾರ್ದು ದೇವ್ರೆ. ನೀವು ಬೇಡ್ಕೊಳ್ಳಿ ಫ್ಯಾಮ್, ಆಂಬುಲೆನ್ಸಲ್ಲಿ ಹೋಗೋರಿಗೆ ಏನೂ ಆಗ್ದಿರ ಬೇಗ ರಿಕವರ್ ಆಗಿಬಿಡ್ಲಿ ಅಂತ. ಈ ರೋಡಲ್ಲಿ ಹೋಗ್ಬೇಕು ಮಚ್ಚ, ಇದ್ರಲ್ಲಿ ಹೋಗ್ಬೇಕಂತ ತೋರಿಸ್ತೈತೆ. ಹೋಗೋಣ, ಹೋಗೋದು ಬೈಕ್ ಹೋಗ್ತೈತೆ. ಇವನ ಹತ್ರ 100% ಡೇಟಾ ಖಾಲಿ ಮಾಡ್ಬಿಟ್ಟು ನನ್ನ ಹತ್ರನೇ ಇರೋದು ಇಷ್ಟೇ. ಅದರಲ್ಲಿ ಒಂದು ವೀಡಿಯೋ ಬೇರೆ ಅಪ್ಲೋಡ್ ಮಾಡಬೇಕು, ಮರ್ತೋಗ್ಬಿಟ್ಟಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋದು ಮರ್ತುಬಿಟ್ಟಿದ್ದೀನಿ. ಮರ್ತುಬಿಟ್ಟಿದ್ದೀನಿ. ಅದು ಅಪ್ಲೋಡ್ ಬೇರೆ ಮಾಡಬೇಕಾ? ಒಂದು ಸ್ವಲ್ಪ ಮಿಕ್ಸು ಅಂತ ಹೇಳ್ತೀನಿ. ನನ್ನ ಹತ್ರನೂ ಒಂದೇ ಸಿಮ್ಮಲ್ಲಿ ಕರೆನ್ಸಿ ಇರೋದು, 2 ಸಿಮ್ಮಲ್ಲಿ ಹಾಕೋಕ್ಕೆ ದುಡ್ಡೇ ಇಲ್ಲ. ಒಂದಲ್ಲಿ ಹಾಕೋದಕ್ಕನ ಆಯ್ತಲ್ಲ ಅಂದ್ಬಿಟ್ಟು ಖುಷಿ ಪಡ್ಬೇಕಷ್ಟೇ. ಇವಾಗ ಕ್ಲೀನಾಗಿ ಬಿಟ್ಟರೆ ಚೆನ್ನಾಗಿರ್ತೈತೆ. ಇವು ಯಾರು ಗಾಡಿ ಬರ್ತೈತೆ, ಹಂಗೆ ಬರ್ತಾವ್ರೆ. ಹುಡುಗಿ ಅದು, ವುಮೆನ್ ರೈಡರ್. ವುಮೆನ್ ಹೆಂಗಿರ್ತಾರೆ ಹಿಂಗೆ ಇರ್ತಾರೆ ಡ್ರೈವಿಂಗಲ್ಲಿ ಕೂಡ ಅಷ್ಟೇ, ಎಲ್ಲರೂ ಅಷ್ಟೇ. ಇದು ಯಾವುದೋ ಹುಡುಗಿ ನೋಡ್ದಾ ಹೆಂಗೆ ಹೋಗ್ತೈತೆ. ಹೋಗಪ್ಪ ನೀನು, ಅವ್ನು ಹೆಂಗೆ ಬರ್ತಾನೆ ಇವನು ಹೋದರೆ. ಸ್ವಲ್ಪನ ಕಾಮನ್ ಸೆನ್ಸ್ ಇರ್ಬೇಕು ತಾನೆ. ಇದೆಲ್ಲ ಚೆನ್ನಾಗೈತಲ್ಲ ಮಚ್ಚ, ಈಸ್ಕೊಂಡು ಹೋಗೋಣ ಏನೋ ಒಂದು. ಇಲ್ಲಿ ಬಂದ್ಬಿಟ್ಟು ಏನೋ ಒಂದು ಈಸ್ಕೊಂಡು ಹೋಗ್ಬೇಕು, 10 ರೂಪಾಯಿದಾನ ಈಸ್ಕೊಂಡು ಹೋಗೋಣ. ಏನೋ 10 ರೂಪೀಸ್ ಓನ್ಲಿ ಅಂತ ಇದ್ರೆ ಹೇಳು. ಪಿಕ್ ಎನಿ ₹10 ಓನ್ಲಿ. ಲಾಲಿಪಾಪನ ತಿನ್ಕೊಂಡು ಹೋಗೋಣ. ಫ್ಯಾಮ್ ನಾವು ಎಮ್ ಜಿ ರೋಡ್ ಹತ್ರ ಬಂದ್ಬಿಟ್ವಿ. ನೇನು ಇಲ್ಲೊಂದು ಸಿಗ್ನಲ್ ಆಯ್ತಾ, ಈ ನೆಕ್ಸ್ಟ್ ಸಿಗ್ನಲ್ ಹೋಗ್ಬಿಟ್ಟು ನೆಕ್ಸ್ಟ್ ಸಿಗ್ನಲ್, ಈ ಸಿಗ್ನಲ್ ರೈಟಿಗೆ ತಗೊಂಡ್ರೆ ಎಮ್ ಜಿ ರೋಡ್. ಆದರೆ ಬೇಜಾನ್ ಟ್ರಾಫಿಕ್ಕು. WPL ಬೇರೆ ನಡೀತೈತಲ್ಲ, ಅಲ್ಲಿ ಹೋಗೋರು ತುಂಬ ಜನ. ಆ ರೋಡಲ್ಲಂತೂ ಹೋಗೇ ಆಗಲ್ಲ. ಮೊನ್ನೆ 11:30 ಎಷ್ಟು ಟ್ರಾಫಿಕ್ಕು. ಇವತ್ತು ಕೇಳೋದಾಗಬೇಕಾ? ಇನ್ನು ಇವಾಗೆಲ್ಲ ಎಂಟ್ರ್ ಆಗ್ತಾ ಇರ್ತಾರೆ ಒಳಗಡೆ ಎಲ್ಲ. 7:30ಗೋ 7 o'clock ಮ್ಯಾಚು. 7 ಆಗ್ತೈತೆ ಹತ್ತತ್ರ. ನಾನು ಹೇಳಿದ್ನಲ್ಲ 7 ಆಗುತ್ತೆ, ಹೋಗೋಷ್ಟರಲ್ಲಿ ಒಂದು 7 ಹತ್ತತ್ರ ಆಗುತ್ತೆ ಅಂದೆ. ಕರೆಕ್ಟಾಗಿ ಇವಾಗ 6:46 ಆಗ್ತೈತೆ. ಬಂದುಬಿಟ್ರಿ ಆಲ್ಮೋಸ್ಟ್. ಒಂದು ಸ್ವಲ್ಪ ದೂರ ಐತೆ ಈ ಸಿಗ್ನಲ್. ಅದೇ ಈ ಸಿಗ್ನಲ್ಲ ನೆಕ್ಸ್ಟ್ ಸಿಗ್ನಲ್ಲ ನಾನು ಸರಿಯಾಗಿ ಗೊತ್ತಾಗ್ತಾಯಿಲ್ಲ. ಹಿಂಗೆ ಮೆಟ್ರೋ ಒಂದು ಹೋಗ್ತೈತೆ. ನಾನು ಈ ಗ್ಯಾಪಲ್ಲಿ ಹೋಗ್ಬೋದಾ? ಹೋಗ್ಬೋದು, ಇದರಲ್ಲಿ ಡೌಟೆ. ಹೋಗ್ಬೋದು. ಹೋಗ್ಬಿಟ್ಟೆ. ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿದ್ದೆ ಏನಪ್ಪ ಇಷ್ಟು ಜಾಗದಲ್ಲಿ ಹೆಂಗೆ ಹೋಗ್ತಾನೆ ಇವನು ಅಂತ ಕಾಣಿಸುತ್ತೆ. ಯಾಕಂದರೆ ನಾನು ಬೇರೆಯವ್ರ ವೀಡಿಯೋದಲ್ಲಿ ನೋಡಿದ್ದೀನಿ, ಆ ಕ್ಯಾಮ್ರಾದಲ್ಲಿ ಇಷ್ಟೇಷ್ಟು ಗ್ಯಾಪ್ ಇರೋ ಥರ ಇರ್ತೈತೆ. ಅವ್ನು ನುಗ್ಗು ಹೋಗ್ತಾ ಇರ್ತಾನೆ ಅದರಲ್ಲಿ. ಹೆಂಗಪ್ಪ ಹೋಗ್ತಾರೆ ಅಂದರೆ ಕ್ಯಾಮ್ರಾದಲ್ಲಿ ಹಂಗೆ ಕಾಣಿಸ್ತೈತೆ ಅಂತ ಗೊತ್ತಾಯ್ತು.
ಟೆಂಪ್ರೇಚರ್ ಬೇರೆ ಜಾಸ್ತಿ ಆಗೋಯ್ತು. ಮತ್ತೆ ಈ ಇಂಜಿನ್ ಸಿಂಬಲ್ ಬಂದ್ಬಿಡ್ತು ಫ್ಯಾಮ್. ಇನ್ನೂ ಸರ್ವಿಸ್ ಬಿಟ್ಟಿಲ್ಲ ನಾನು, ಬಿಟ್ಬಿಡ್ತೀನಿ. ನಾಳೆ ಇಲ್ಲ, ನಾಳಿದ್ದಲ್ಲ, ಥರ್ಸ್ಡೇ. ಇವತ್ತು ಮಂಡೇ ಅಲ್ಲ, ಥರ್ಸ್ಡೇ. ಇನ್ನೂ 3 days ಆಮೇಲೆ ಕಬ್ಬಳಮ್ಮ ಹೋಗ್ಬಿಟ್ಟು ಬಂದುಬಿಟ್ಟು ಅವಾಗ ಒಂದು 5200 ಏನೋ ಆಗಿರುತ್ತೆ, 300-200 ಅವಾಗ ಬಿಡೋಣ. ಏನು ಮಾಡೋದು, 5500 ಆಮೇಲೆ ಬಿಡೋಣ ಅಂದ್ಕೊಂಡೆ. ಏನೋ ಇದು ಮತ್ತೆ ಹೋಗ್ಬಿಡ್ತೈತೆ ಅನ್ಕೊತೀನಿ. ಆಮೇಲೆ ಇನ್ನೊಂದು ಪ್ಲ್ಯಾನ್ ಇಕ್ಕಿದ್ದೀನಿ, ಅದು ಸಕ್ಸಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಹೇಳೋದು ಬೇಡ, ಹೇಳ್ಬಿಟ್ಟು ಆಗ್ದಿರ ಹೋಗ್ಬಿಟ್ರೆ ಆಮೇಲೆ ಏನೋ ಹೇಳ್ಬಿಟ್ಟು ಹೋಗಿಲ್ಲ ಅಂತ ಹೇಳ್ಬಿಟ್ರೆ ನೀವು. ಹೇಳಲ್ಲ, ಹೇಳಿದ್ರು ಹೇಳ್ತಾರೆ. ಆಲ್ರೆಡಿ ಒಂದು ಆಗಲಿ ನಂದೇ ಮಿಸ್ಟೇಕೆ ಅನ್ಕೊಳೋದೇನು ನಂದೇ ಮಿಸ್ಟೇಕ್. ಆ್ಯಕ್ಚುಲಿ ಅವನು ನೋಡಿಲ್ಲ, ಅವ್ನು ಮಿರರ್ ಏನು ಇಲ್ವೇನೋ ಅವ್ನ ಗಾಡಿಯಲ್ಲಿ ಏನೋ ನೋಡಿಲ್ಲ. ಅವರು ನೋಡ್ದಿರ ನುಗ್ಬಿಟ್ಟವ್ರು ಅವ್ರು ಪಾಡ್ಗವರು. ಅದಕ್ಕೆ ಅದೇನಾಯಿತು, ನುಗ್ಬಿಟ್ಟಿಲ್ಲ, ನಾನು ನುಗ್ಗಕ್ಕೆ ಹೋದೆ. ಓಟೆ ಕೊಡ್ಕೊಂಡು ಹೋಗಿ ನೋಡಿದಾಗ ಇದಾಗೋಯ್ತು. ಏನಾಯಿತು, ಅವರು ಅವಾಗ ನನ್ನ ಗಾಡಿ ಹತ್ರ ಬರೋ ನೋಡ್ಬಿಟ್ಟಾಗ ಸ್ಲೋ ಮಾಡಿಬಿಟ್ರು. ಸ್ಲೋ ಮಾಡಿಲ್ಲ, ಸ್ಲೋ ಮಾಡಬೇಕಾಗಿತ್ತಲ್ಲ ಅಂತ ನಾನು ಹೇಳಿದೆ. ಸ್ಲೋ ಮಾಡಿದ್ದಿದ್ರೆ ನಾನು ಹೋಗ್ಬಿಡ್ತಾಯಿದ್ದೆ ಟಕ್ಕಂತ. ಅವ್ನು ಸ್ಲೋನೂ ಮಾಡಿಲ್ವಾ, ಹೋಗಿ ಅಂದರೆ ಅವ್ನು ಇನ್ನೂ ಹೋದವ್ರು ಹೆಂಗೋ ಆ ಕಡೆ ಹೋಗಿದ್ದಕ್ಕೆ ಒಳ್ಳೇದಾಯಿತು. ಇಲ್ಲಾಂದರೆ ನಾನು ಬಿದ್ದು ನಾನು ಮೇಲೆ ನಾನು ಅವನ ಮೇಲೆ ಬೀಳ್ತಾಯಿದ್ದೆ. ಇದೇ ಫ್ಯಾಮ್ MG ರೋಡು. ನನ್ನ ಜೊತೆ ಆನಂದ್ ಬಂದವ್ರು, ನಿಮ್ಗೆ ಹೇಳೇ ಇಲ್ಲ ಅವಾಗಿದ್ದಾರೆ. ಅದು ಮಚ್ಚ ಇದೆ MG ರೋಡ್, ಗೊತ್ತೇನೋ? ಹೇಳ್ಬೇಕು ತಾನೆ ನೀನು, ಮತ್ತೆ ಹೆಂಗೆ ಹೋಗೋದು ಗೊತ್ತಾ ಅಂತ ಕೇಳಿದೆ ಅವಾಗೆ. MG ರೋಡ್ ಇಲ್ಲೆಲ್ಲ ಬೇಜಾರು ಸರಿ ಬಂದಿದ್ದೀನಿ, ಆದರೆ ವ್ಲಾಗೆಲ್ಲ ಮಾಡಿಲ್ಲ. ಅಂದರೆ ಎಲ್ಲಿ ಇದ್ರಲ್ಲ ವ್ಲಾಗ್ ಮಾಡಬೇಕಾ ಅಂತ ಅನಿಸಿತ್ತು ನನಗೆ. ಆದರೆ ಇವಾಗ ವ್ಲಾಗ್ ಕೊಡಲೇಬೇಕು, ಏನು ಮಾಡೋದು, ದೂರ ಹೋಗೋಕ್ಕಾಗ್ತಾಯಿಲ್ಲ, ಯಾವನು ಬರ್ತಾಯಿಲ್ಲ. ನಾನೇ ಹೋಗಿರ್ಬೋದಾಗಿತ್ತು, ಆ ವಿಡಿಯೋ ಒಂದು ಮಾಡೋಣ ಅಂತ ಅನಿಸ್ತು. ಅದಕ್ಕೆ ಸರಿ ಓಕೆ ಅಂತ ವಿಡಿಯೋ ತರಿಸ್ದೆ. ನಾನು ಹೋಗಿ ಅವ್ನು ಹೇಳ್ದೆ, ನನ್ನ ಫ್ರೆಂಡ್ ಬರ್ತೀನಿ ಅಂದಿದ್ದ. ಬಟ್ ಅವ್ನಿಗೇನು ಕೆಲಸನೋ ಏನೋ ಇಲ್ಲ, ನಿಜ ಕೆಲಸ ಅಂದ್ರೋ ಏನೋ, ಬೇಡ ಅದೆಲ್ಲ ಪರವಾಗಿಲ್ಲ. MG ರೋಡ್ ಇವಾಗ ಬ್ರಿಗೇಡ್ ರೋಡ್ ಒಳಗಡೆ ಹೋದರೆ ಗೊತ್ತಾಗುತ್ತೆ. ಫುಲ್ಲು ಲೈಟಿಂಗ್ ಐತೋ ಇಲ್ಲೋ ತೆಗೆದ್ಬಿಟ್ಟವ್ರೋ ಗೊತ್ತಿಲ್ಲ. ಜಸ್ಟ್ ನೋಡೋಣ, ಇದ್ದರೆ ನಮ್ಮ ಲಕ್ಕು, ಚೆನ್ನಾಗಿ ಕಾಣಿಸ್ತು ರೋಡು. ಇಲ್ಲ ಅಂದರೆ ಇಲ್ಲ ಅಷ್ಟೇ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಇಲ್ಲಿ ನೋಡಿ ಹೆಂಗಿರ್ತಾರೆ ಅಂದರೆ, ಐ ಆಮ್ ವೇಟಿಂಗ್ ಟು ಸಿ ಚರ್ಚ್ ಸ್ಟ್ರೀಟ್. ಇದರೊಳಗೆ ಹೋಗ್ಬಿಟ್ಟು ರಿಟರ್ನ್ ಬರೋಂಗಿಲ್ವೋ ನೋಡಿ. ಎಲ್ಲ ಸೂಪರಾಗಿರೋರು ಓದ್ತಾ ಇರ್ತಾರೆ ಇಲ್ಲಿ, ನೋಡಿಕೊಂಡು ಸುಮ್ಮನೆ ಹೊಡ್ಬೇಕಷ್ಟೇ, ಜಾಸ್ತಿ ಯೋಚನೆ ಮಾಡಬಾರ್ದು. ಇನ್ನು ಇವಾಗ ಬರ್ತಾವ್ರೆ, ಇನ್ನೂ ಸ್ವಲ್ಪ ಆದಮೇಲೆ ಬರ್ತಾರೆ ಅನ್ಕೊತೀನಿ. ನೋಡೋಣ, ನೋಡಿ ಇಂಥವರೇ ಇರ್ತಾರೆ ಇಲ್ಲಿ. ಸ್ವಲ್ಪ ಇಷ್ಟಿಷ್ಟೇ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಇನ್ನೂ ಬೇಜಾರು ಜನ ಇರ್ತಾರೆ, ಇವಾಗೇನೋ ಕಮ್ಮಿ ಅವರೇ ಜನ, ಜಸ್ಟ್ ನೋಡ್ರಿ ಅಷ್ಟೇ. ಪೊಲೀಸವ್ರು ಬೇಜಾರು ಜನ ಇರ್ತಾರೆ. ಹಿಂಗೆ ಹೋಗ್ಬೋದು ಅನ್ಕೊತೀನಿ, ಹೋಗೋಣ. ಇಲ್ಲಿ ಏನೋ ಸಿಗ್ನಲೇ ಹಾಕಿಲ್ಲ, ನಾನು ಪಾಡಕ್ಕೆ ಬಂದುಬಿಟ್ಟೆ. ಇರೋಡೆ ಮಚ್ಚ, ಅವತ್ತು ನೋಡಿದ್ದು 11:30 ನೈಟಲ್ಲಿ, ಏನು ಜಾಮು. ಅಲ್ಲಿಂದ ಈ ಕಡೆ ಬರೋ ಅಷ್ಟರಲ್ಲಿ ನಂಗೆ 40 ನಿಮಿಷ ಆಗೋಯ್ತು. ಇದೇ ಇನ್ನೊಂದು ಗೇಟು, ಇಲ್ಲಿ ಗೇಟ್ 15, 16, 17 ಅಂತ ಇರ್ತೈತೆ. ಆದರೆ ಜನ ಇಲ್ಲ ಅನ್ಕೋತೀನಿ ಇವಾಗ, ಇನ್ನೂ ಲೇಟಾಗಿ ಬರ್ತಾರೋ. ಎಲ್ಲ ಸೂಪರಾಗಿ ಬರೋದು ಅವಾಗ. WPL ಜನ ಕಮ್ಮಿ ಇರ್ತಾರೆ, 7:30ಗೆ ಇರಬೇಕಲ್ಲ, ಅದಕ್ಕೆ ಇನ್ನೂ ಬರ್ತಾ ಇರ್ತಾರೆ, ಹೋಗಿರ್ತಾರೆ, ಬರ್ತಾನೆ ಇರ್ತಾರೆ, ಹೋಗಿರ್ತಾರೆ ಹೊರಗಡೆ, ಇಲ್ಲ ಬರ್ತಾ ಇರ್ತಾರೆ. ಆಮೇಲೆ ಇವಾಗ ಪೀಕ್ ಟೈಮ್ ಯಾವಾಗ ಅಂದರೆ ರಿಟರ್ನ್ ಆಗ್ತಾರೆ ನೋಡು, ಅವಾಗ ಪೀಕ್ ಟೈಮು ಅಂದರೆ ಊಬರ್ ಪೀಕ್ ಟೈಮ್. ಅವಾಗ ಫುಲ್ಲು ಜನ ಅವಾಗ. ಇವಾಗೇನೋ ಜನ ಇಲ್ಲ, ಅಲ್ಲಲ್ಲ ಒಂದೊಂದು ಗೇಟಲ್ಲಿ ಸ್ವಲ್ಪ ಜನ ಅವರೇ ಅಷ್ಟೇ. ಸುಮ್ಮನೆ ಒಂದು ರೌಂಡ್ ಹಾಕೋಣ, ಏನು ಮಾಡೋದು ಏನೋ. ನೋಡಿ ಇಲ್ಲೆಲ್ಲ ನಿಂತ್ಕೊಂಡವ್ರೆ, ಟಿಕೆಟ್ ತಗೊಂಡು ಒಳಗೆ ಬಿಡೋದು. ಪೊಲೀಸವ್ರು ಬೇರೆ ಇದ್ರಾಗ ನಿಲ್ಸೋಕ್ಕೆ ಬಿಡಲ್ಲ ಇಲ್ಲಿ. IPL WPL
ಟಾಟಾ WPL ಮಿಲಿಟ್ರಿ ಎಲ್ಲ ಇರ್ತಾರೆ ಮಚ್ಚ. ಬಸ್ ಇಲ್ಲ ಅವ್ರದ್ದು. ಅವತ್ತೊಂದು ದಿವಸ ಯಾವುದೋ ಮ್ಯಾಚ್ ನಾನು CSK ಬಸ್ ಆಚೆ ನಿಂತಿತ್ತು ನೋಡಿದೆ ಅವಾಗ. CSK ಬಸ್ಸು ಆಚೆ. ಇವತ್ತು ಬಸ್ಸೆಲ್ಲ ಒಳಗೇನೆ ಇರುತ್ತೇನೋ, ಮೇ ಬಿ, ಗೊತ್ತಿಲ್ಲ. ಹಿಂಗೆ ಹೋಗ್ಬೋದು ನಾವು. ಹೋಗ್ಬೋದು. ನಾವು ಇವಾಗ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋದು ನೋಡೋಣ. ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತೀರಿ, MG ರೋಡ್ಗೆ ಹೋಗ್ತೀರಿ ಅಂದ್ಬಿಟ್ಟು ಎಲ್ಲೆಲ್ಲೋ ಸುತ್ತಾಡ್ತಾ ಇದ್ದೀರಿ. ದೇವ್ರೆ, ಆಂಬುಲೆನ್ಸ್ಗೆ ಹೋಗೋರಿಗೆ ಏನೂ ಆಗ್ಬಾರ್ದು ದೇವ್ರೆ. ನೀವು ಬೇಡ್ಕೊಳ್ಳಿ ಫ್ಯಾಮ್, ಆಂಬುಲೆನ್ಸಲ್ಲಿ ಹೋಗೋರಿಗೆ ಏನೂ ಆಗ್ದಿರ ಬೇಗ ರಿಕವರ್ ಆಗಿಬಿಡ್ಲಿ ಅಂತ. ಏನೂ ಆಗ್ಬಾರ್ದು ಅಂದ್ರೇ ಅದೇ ಮೀನಿಂಗ್. ಬಟ್ ನಾನೇನೋ ಎಕ್ಸ್ಟ್ರಾ ಎಲ್ಲ ಹೇಳ್ತಾಯಿದ್ದೆ, ಜಾಸ್ತಿ ಎಕ್ಸ್ಟ್ರಾ ಮಾತಾಡ್ತಿದ್ದೀನಲ್ಲ ಇವಾಗ. ಮತ್ತೆ ಇದೇ ಸಿಗ್ನಲಲ್ಲಿ ಬಂದು ನಿಂತ್ಕೊಂಡ್ಬಿಟ್ರಿ. ಗ್ರೀನ್ ಸಿಗ್ನಲ್ ಹಾಕೋರೆ, ಆದರೆ ನಾವು ಹೋಗೋಷ್ಟರಲ್ಲಿ ಮತ್ತೆ ರೆಡ್ ಸಿಗ್ನಲ್ ಬಂದುಬಿಡ್ತೈತಿ. ನಮ್ಮವರು ಗ್ರೀನ್ ಸಿಗ್ನಲ್ ಹಾಕಿ ಸ್ಟಾರ್ಟ್ ಮಾಡಿ ಗೇರ್ ಹಾಕಿ ಮುಂದೆ ಹೋಗೋಷ್ಟರಲ್ಲಿ ಲೇಟ್ ಮಾಡಿಬಿಡ್ತಾರೆ. ಅದಕ್ಕೆ ಆ ಗ್ರೀನ್ ಸಿಗ್ನಲ್ ಹಾಕಿ ಇನ್ನೂ ಸ್ವಲ್ಪನೂ ಮೂವ್ ಆಗದಿರೋ ಇರೋದು. ಇವಾಗ ಹೋಗ್ತಾಯಿದ್ದೆ ನಾನು ಇಲ್ಲಿ ಬಂದು ನಿಂತ್ಕೊಂಡಾಗೆ ಗ್ರೀನ್ ಸಿಗ್ನಲ್ ಹಾಕ್ಬಿಟ್ರು, ಆದರೂ ಇವಾಗ ಹೋಗ್ತಾಯಿದ್ದೀವಿ ನಾವು. ಆಮೇಲೆ ಸಾರಿ ಫ್ಯಾಮ್, ಲಾಸ್ಟ್ ವೀಡಿಯೋದಲ್ಲಿ ಎಲ್ಲ ಏನು ಬಂದ್ಬಿಡ್ತು ವೀಡಿಯೋ ಇದು ಅಂದರೆ ಒಂಥರ ಬಂದ್ಬಿಡ್ತು. ಏನು ಹೇಳೋದು, ಇದು ವಿಂಡ್ ಬ್ಲಾಸ್ಟ್ ಎಲ್ಲ ಬಂದ್ಬಿಡ್ತು. ಅದು ಹೆಂಗೆ ಬಂತು, ನಾನು ಕ್ಯಾಮ್ರಾ ತೆಗ್ದು ಆಗ್ತಾಯಿದ್ದಲ್ಲ ಆವಾಗ ಮೈಕ್ ಸರಿಯಾಗಿ ಚುಚ್ಚಿಲ್ಲ ಅನ್ಕೊತೀನಿ. ಇದು ಹಾಕ್ದಿರ, ಮೈಕ್ ಪಿನ್ ಹಾಕ್ದಿರಾ ಎಲ್ಲ ವೀಡಿಯೋ ವಿಂಡ್ ಬ್ಲಾಸ್ಟ್ ಬಂದ್ಬಿಡ್ತು. ಬಟ್ ಆದ್ರೂ ಜಾಸ್ತಿ ವಿಂಡ್ ಬ್ಲಾಸ್ಟ್ ಇನ್ನೂ ಇತ್ತು. ಎಲ್ಲ ಕಟ್ ಮಾಡಿ ಬೇರೆ 11 ನಿಮಿಷ ಹಾಕಿದ್ದೀನಿ ವೀಡಿಯೋ. ಅದೆಷ್ಟೋ ನಿಮಿಷ ಇತ್ತು, ಜಸ್ಟ್ 11 ಮಿನಿಟ್ಸ್ ಹಾಕಿದ್ದೀನಿ. ಪ್ರಶ್ನೆ ಮಾಡಿ ಅವಾಗ ಎಷ್ಟು ಕಟ್ ಮಾಡಿದ್ದೀನಿ ಅಂತ. ನಾನು ಹಾಕ್ತಿರೋ ವ್ಲಾಗೆಲ್ಲ ನೀವು ನೋಡಬೇಕು, ಗೊತ್ತಾಗ್ತೈತೆ ಎಷ್ಟೆಷ್ಟು ನಿಮಿಷ ಆಗ್ತೈತೆ, ಎಷ್ಟೆಷ್ಟು ನಿಮಿಷ ಹಾಕಿದ್ದೀನಿ ಅಂತ. ಅಯ್ಯೋ, ನ್ಯಾವಿಗೇಷನ್ ಬೇರೆ ಬರ್ತಾಯಿಲ್ಲ. ಬಂತು ಗೂಗಲ್ ಮ್ಯಾಪ್. ಕಮರ್ಷಿಯಲ್ ಸ್ಟ್ರೀಟ್ ಫ್ರೀ ಲೆಫ್ಟ್ ಇತ್ತು ಅನ್ಕೊತೀನಿ. ಫ್ರೀ ಲೆಫ್ಟ್ ಇದ್ದರೆ ಚೆನ್ನಾಗಿರ್ತೈತೆ. ಹಿಂಗೆ ಲೆಫ್ಟ್ ಹೋಗಿಲ್ಲ, ಹೋಗ್ಬೋದು. ಕಮರ್ಷಿಯಲ್ ಸ್ಟ್ರೀಟೆಲ್ಲ ಎಲ್ಲೈತೆ ಅಂತ ಗೊತ್ತಿಲ್ಲ ಫ್ಯಾಮ್ ನನಗೆ, ಅದಕ್ಕೆ ಗೂಗಲ್ ಮ್ಯಾಪ್ ಹಾಕ್ಕೊಂಡಿದ್ದೀನಿ ನಾನು. ನಾವು ರೂಲ್ಸ್ ಎಲ್ಲ ತುಂಬ ಫಾಲೋ ಮಾಡ್ತೀವಿ ಫ್ಯಾಮ್. ಹೆಲ್ಮೆಟ್ ಹಾಕಿದ್ದೀರಿ ನೋಡಿ, ಹೆಲ್ಮೆಟೆಲ್ಲ ಕ್ಯಾಮ್ರಾ ಇರೋದು. ಆಮೇಲೆ ಇಂಡಿಕೇಟರ್ ಎಲ್ಲ ಫಾಲೋ ಮಾಡ್ತೀರಿ, ಎಲ್ಲ ಆಲ್ಮೋಸ್ಟ್ ಫಾಲೋ ಮಾಡ್ತೀರಿ. ಗೂಗಲ್ ಮ್ಯಾಪೆಲ್ಲ ಹಾಕೊಂಡಿದ್ದೀರಿ, ಕೈಯಲ್ಲಿ ಹಿಡ್ಕೊಂಡು ಓಡಿಸ್ತಾಯಿದ್ದೀರಿ, ಗೂಗಲ್ ಮ್ಯಾಪ್ ಹಾಕೊಂಡು ಓಡಿಸ್ತಾಯಿದ್ದೀರಿ. ಸೊ ನಾವು ತುಂಬ ಒಳ್ಳೆ ಹುಡುಗರು. ನಾನು ಹಿಂದೆ ಇರೋನೇ ಸ್ವಲ್ಪ ಅವನು ಒಳ್ಳೆಯವನೇ, ಸುಮ್ಮನೆ ಹೇಳ್ತಾ ಇದ್ದೀನಿ. ಈ ಥರ ಸೌಂಡೆಲ್ಲ ಕೇಳಿ ಎಷ್ಟು ದಿವಸ ಆಯಿತು. ಈ ಥರ ಎಲ್ಲ ಸೌಂಡೇ ಬರೋಲ್ಲ ಇವಾಗ ಇರೋ ಸಿಗ್ನಲಲ್ಲಿ. ಫಸ್ಟ್ ಬರ್ತಾಯಿತ್ತು, ಇವಾಗ ಬರೋಲ್ಲ. ಇದು ಏನೋ ಒಂದು ಸ್ಟ್ರೀಟೇ ನೋಡಿ, ಈ ಕಡೆ ಪಾರ್ಕಿಂಗು, ಈ ಕಡೆ ಇದು ಎಲ್ಲೋ ಕಮರ್ಷಿಯಲ್ ಸ್ಟ್ರೀಟ್. ಸ್ಟ್ರೈಟಾಗಿ ಹೋಗ್ಬೇಕು. ಪಾರ್ಕಿಂಗಲ್ಲಿ ಹಾಕೋಕ್ಕೆ ವೇಜ್ ಆದರೆ 1 ವೇ ಮಾಡಿದ್ದಕ್ಕೆ ಸ್ವಲ್ಪ ಪಾರ್ಕಿಂಗ್. ಇವಾಗ 2 ವೇ ಇದ್ದರೆ ಅವ್ರು ಎಲ್ಲಿ ಬಂದು ಪಾರ್ಕ್ ಮಾಡ್ತಾಯಿದ್ರು, ಏನು ಕತೆನೋ. ಇದೇನೋ ಎಂಟ್ರೆನ್ಸ್ ಒರಿಜಿನಲ್ ಕೃಷ್ಣಯ್ಯ ಶೆಟ್ಟಿನ ಗೊತ್ತಿಲ್ಲ ನಾನು. ಇಲ್ಲೆಲ್ಲ ಬೇಜಾನ್ ಅಂಗಡಿ ಐತೆ. ಇಲ್ಲಿ ಎಕ್ಸ್ಪೆನ್ಸಿವ್ ಇರುತ್ತೆ, ಲೋ ಬಜೆಟ್ ಇರ್ತೈತೆ. ಈ ಕಡೆ ಬ್ರಿಗೇಡ್ ರೋಡಲ್ಲಿ ಮಾತ್ರ ನನಗೆ ಸ್ವಲ್ಪ ಯಾರೋ ನೋಡಿದ್ದೀನಿ, ಲೆಫ್ಟ್ ಸೈಡಲ್ಲಿರೋದೆಲ್ಲ ಸ್ವಲ್ಪ ಚೀಪು. ಲೆಫ್ಟ್ ರೈಟು, ಇನ್ನು ಒಂದು ಸೈಡ್ ಫುಲ್ಲು ಕಾಸ್ಟ್ಲಿ, ಒಂದು ಸೈಡ್ ಫುಲ್ಲು ಚೀಪ್ ಅಂತ ಹೇಳಿದ್ರು. ಬಟ್ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ಕಡೆ ಚೀಪ್ ಯಾವ ಕಡೆ ಇದಂತ. ಈ ರೋಡಲ್ಲಿ ಹೋಗ್ಬೇಕು ಮಚ್ಚ, ಇದ್ರಲ್ಲಿ ಹೋಗ್ಬೇಕಂತ ತೋರಿಸ್ತೈತೆ. ಹೋಗೋಣ, ಹೋಗೋದು ಬೈಕ್ ಹೋಗ್ತೈತೆ ಅಣ್ಣ. ಬೈಕ್ ಹೋಗ್ಬೋತಾನೆ ಈ ರೋಡಲ್ಲಿ. ಹಾಂ, ಕೇಳ್ಕೊಬಿಡೋಣಪ್ಪ. ಆಮೇಲೆ ಯಾರನ್ನ ಬಂದ್ಬಿಟ್ಟು ನಿಜ ವಾಪಸ್ ಹೋಗಂದ್ರೆ
ಈ ರೋಡಲ್ಲೂ ಶಾಪಿಂಗ್ ಮಾಲೆಲ್ಲ ಐತಪ್ಪ. ಶಾಪಿಂಗ್ದೆಲ್ಲ ಐತೆ. ಆರು ನೋಡಿಬೇಕಾಗಿತ್ತು ಶ್ರೀ ಅಂದ್ಬಿಟ್ಟು ಸ್ಟ್ರೀಟು. ಅದು ಇವಾಗ ಈಟ್ ಬೇರೆ ಐತೆ, ಎಲ್ಲ ಹೋಗ್ತೈತೆ ನೋಡಿ ಫ್ಯಾಮ್. ಇದು ಕಮರ್ಷಿಯಲ್ ಸ್ಟ್ರೀಟ್. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಜನ ಇಲ್ಲ, ಬಟ್ ಬೇಜಾನ್ ಕಾರ್ಗಳೈತೆ. ಜನ ಅಂತೂ ತುಂಬ ಕಮ್ಮಿ ಅವರೇ. ಮೇ ಬಿ ವೀಕೆಂಡ್ಸಲ್ಲಿ ಮಾತ್ರ ತುಂಬ ಜನ ಇರ್ತಾರೋ. ಅಲ್ಲಲ್ಲೆಲ್ಲ ಒಂದೊಂದು ಸಂದ ಐತೆ, ಆ ಸಂದಲ್ಲೆಲ್ಲ ಗಾಡಿ ಹೋಗ್ಬೋದು ಅನ್ಕೋತೀನಿ. ಆದರೆ ಈ ಥರ ನೋಡಿ ಕಲರ್ ಲೈಟೆಲ್ಲ ಉರಿತೈತೆ ಮಚ್ಚ ತಾನೇ. ಕಮರ್ಷಿಯಲ್ ಸ್ಟ್ರೀಟ್ ಈಸ್ ಗುಡ್ ಮ್ಯಾನ್. ಆದರೆ ಆ ಬ್ರಿಗೇಡ್ ರೋಡು ಚೆನ್ನಾಗಿ ಇರ್ತೈತ್ಲೆ, ಲೈಟೆಲ್ಲ ಹಾಕಿರ್ತಾಯಿದ್ರು. ಹಾಂ, ನ್ಯೂ ಇಯರ್ ದಿವಸ ನೋಡಿದೆ ನಾನು. ಯಾವಾಗ ನ್ಯೂ ಇಯರ್ ಆಗಿ ಒಂದು ದಿವಸ 2 ದಿವಸ ಆಮೇಲೆ ರೈಡ್ಗೆ ಹೋಗಿದ್ರಿ ನಾವು. ಅವಾಗ ಯಾಕೆ ನನ್ನ ಹತ್ರನೂ ಇರೋಲ್ಲ, ಒಂದು ಸ್ವಲ್ಪ ಇರ್ತೈತೆ. ಇರೋ ಹಾಟ್ಸ್ಪಾಟ್ ಹೆಂಗಪ್ಪ ಆನ್ ಮಾಡೋದು? ಎಲ್ಲೈತು ಅದು ಹಾಟ್ಸ್ಪಾಟು? ಅಯ್ಯೋ, ನಾನೆಲ್ಲೋ ಗೊತ್ತಾಯಿದ್ದೀನಿ ಎಲ್ಲರಿಗೂ. ಹಾಂ, ಪರ್ಸ್ನಲ್ ಹಾಟ್ಸ್ಪಾಟ್. ಅಯ್ಯಯ್ಯೋ, ಇಷ್ಟೊತ್ತು ತಿರ್ಗಿಸಿದ್ದು ವೇಸ್ಟ್ ಆಗೋಯ್ತೆ. ಇಲ್ಲ, ಬಂದ್ಬಿಡ್ತು. ಎಲ್ಲ ನಮ್ಮನ್ನೇ ನೋಡ್ತಾವ್ರು ಬೇರೆ. ಏನಪ್ಪ ಇವನು? ಇವನ ಹತ್ರ 100% ಡೇಟಾ ಖಾಲಿ ಮಾಡ್ಬಿಟ್ಟು ನನ್ನ ಹತ್ರನೇ ಇರೋದು ಇಷ್ಟೇ. ಅದರಲ್ಲಿ ಒಂದು ವೀಡಿಯೋ ಬೇರೆ ಅಪ್ಲೋಡ್ ಮಾಡಬೇಕು, ಮರ್ತೋಗ್ಬಿಟ್ಟಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋದು ಮರ್ತ್ಬಿಟ್ಟಿದ್ದೀನಿ. ಅದು ಅಪ್ಲೋಡ್ ಬೇರೆ ಮಾಡಬೇಕಾ? ಒಂದು ಸ್ವಲ್ಪ ಮಿಕ್ಸು ಅಂತ ಹೇಳ್ತೀನಿ. ನನ್ನ ಹತ್ರನೂ ಒಂದೇ ಸಿಮ್ಮಲ್ಲಿ ಕರೆನ್ಸಿ ಇರೋದು. 2 ಸಿಮ್ಮಲ್ಲಿ ಹಾಕೋಕ್ಕೆ ದುಡ್ಡೇ ಇಲ್ಲ. ಒಂದಲ್ಲಿ ಹಾಕೋತಕ್ಕನ ಆಯ್ತಲ್ಲ ಅಂದ್ಬಿಟ್ಟು ಖುಷಿ ಪಡ್ಬೇಕಷ್ಟೇ. ಇಲ್ಲಿ ತುಂಬ ಈ ರೋಡು ಮತ್ತು ಇನ್ನೊಂದು ರೋಡು, ಎಲ್ಲ ರೋಡಲ್ಲೂ ಅಷ್ಟೇ. ಅಯ್ಯೋ, ಮೆಸೇಜ್ ಎಲ್ಲ ಮಾಡೋರು ಇದೆಲ್ಲ ಹಾಕ್ಬೇಕು. ಇವಾಗ ಲೆಫ್ಟ್ ಸೈಡ್ ಹೋಗೋಣ, ರೈಟ್ ಸೈಡ್ ಹೋಗೋಣ ಮಚ್ಚ? ಹೇಳು, ಸುಮ್ಮನೆ ನುಗ್ಗೋಣವ. ಅಯ್ಯಯ್ಯೋ, ಇಷ್ಟೇ ಆಗೋಯ್ತು. ಇಲ್ಲಿ ಯೂಟರ್ನ್ ಹಾಕೋಣ. ಇಷ್ಟೇ ಮುಗ್ದೋಯ್ತು. ನಾನು ಇಲ್ಲೇ ಯೂಟರ್ನ್ ಹಾಕ್ಬಿಡ್ತೀನಿ. ಇನ್ನೂ ಒಂದು ರೋಡ್ ಐತಪ್ಪ. ಈ ರೋಡಲ್ಲಿ ಹೋಗಿದ್ದು ನಾವು ಅವಾಗೆ. ನಾವು ಇವಾಗ ಹಿಂಗೆ ತಿರ್ಸ್ಬಿಡೋಣ. ಇಲ್ಲೊಂದು ಇದನ್ನೇನಂತಾರೆ ಮಚ್ಚ? ಮಸೂದಿ. ಟಕ್ಕಂತ ಹೇಳಕ್ಕೆ ಬಂದಿಲ್ಲ, ಅದಕ್ಕೆ ಅವನ ಹತ್ರ ಕೇಳಿಬಿಟ್ಟೆ. ಆದರೆ ನನಗೆ ಗೊತ್ತಿತ್ತು. ಈ ತಮಿಳಲ್ಲಿ ಬೇರೆ ಏನೋ ಅಂತಾರೆ ಇದನ್ನು. ಅಯ್ಯೋ, ಈಟ್ ಬೇರೆ ಆಗ್ಬಿಟ್ರೆ ಇದೊಂದು ಇಶ್ಯೂ ಇದರಲ್ಲಂತಲ್ಲ, ಎಲ್ಲ ಗಾಡಿಯಲ್ಲೂ ಆ ಥರ ಆಗುತ್ತೆ. ಒಂಥರ ಆಫ್ ಆಗೋ ಥರ ಆಗ್ಬಿಡ್ತೈತೆ. ಆಫೆಲ್ಲ ಆಗಲ್ಲ, ಕ್ಲಚ್ಚು ಸ್ವಲ್ಪ ಕ್ಲೀನಾಗಿ ಬಿಟ್ಟರೆ ಚೆನ್ನಾಗಿರ್ತೈತೆ. ಯಾರು ಗಾಡಿ ಬರ್ತೈತೆ, ಹಗ್ಗೆ ಬರ್ತಾವ್ರೆ. ಹುಡುಗಿ ಅದು, ವುಮೆನ್ ರೈಡರ್. ವುಮೆನ್ ಹೆಂಗಿರ್ತಾರೆ ಹಿಂಗೆ ಇರ್ತಾರೆ ಡ್ರೈವಿಂಗಲ್ಲಿ ಕೂಡ ಅಷ್ಟೇ, ಎಲ್ಲರೂ ಅಷ್ಟೇ. ಇದು ಯಾವುದೋ ಹುಡುಗಿ ನೋಡ್ದ ಹೆಂಗೆ ಹೋಗ್ತೈತೆ. ನಾ ಆನಂದ್ಗೆ ಹೇಳ್ದೆ ಮಾಡೋ, ಆದರೆ ಬೇಡಪ್ಪ. ನಾನೊಂದು ರೌಂಡು ಅವನೊಂದು ರೌಂಡ್ ಹೊಡ್ತಿದ್ರೆ ಚೆನ್ನಾಗಿರೋದು. ಗ್ಯಾಪ್ ರೋಡಲ್ಲಿ ಹೋಗೋಣ ಬೇಡ? ಹೋಗಪ್ಪ ನೀನು. ಅವ್ನು ಹೆಂಗೆ ಬರ್ತಾನೆ, ಇವನು ಹೋದರೆ ಸ್ವಲ್ಪನ ಕಾಮನ್ ಸೆನ್ಸ್ ಇರ್ಬೇಕು ತಾನೆ. ನಂಬರ್ ಫ್ಯಾನ್ಸಿ ನಂಬರ್ 0050, ಜಸ್ಟ್ 50. ಆದರೆ ಇಲ್ಲಿ ನೋಡಿ, ಏನೇ ತಗೋ 50 ರೂಪಾಯಿ. ಪಿಕ್ ಎನಿ ಇಯರಿಂಗ್ 50 rupees ಓನ್ಲಿ. ಇಲ್ಲಿ ಬೇಜನ್ ರೋಡ್ ಐತೋ. ಲೋಕೇಶ್ ಬೇರೆ ಫೋನ್ ಮಾಡ್ತಾವನೆ. ಈ ರೋಡ್ಗಳಲ್ಲಿ ಹೋದರೆ ಬೇರೆ ಇಂಜಿನ್ ಟೆಂಪ್ರೇಚರ್ ಜಾಸ್ತಿ ಆಗ್ಬಿಡ್ತೈತೆ.
ನಾನು ನ್ಯೂಟ್ಲಿಗೆ ಹಾಕೋಣ ಅಂದರೂ ಆಗ್ತಾಯಿಲ್ಲ, ಹಾಕ್ಬಿಟ್ಟೆ. ಇಲ್ಲಿ ನೋಡಿ ಫ್ಯಾಮಿಲಿ ಎಷ್ಟು ಜನ ಅವರೇ ಈ ಛೋಟಾ ರೋಡಲ್ಲಿ. ಮತ್ತೆ ಇನ್ನೋಡ 3,500 ಅಂತೆ ಅಷ್ಟೇ. ಹಾಂ 10-15 ಕೇಳ್ತಾರೆ. ಇಲ್ಲಿ ಚೀಪಾಗಿರೋ ಅಂಗಡಿನೂ ಐತೆ, ಏನಂತಾರೆ ಕಾಸ್ಟ್ಲಿ ಇರೋ ಅಂಗಡಿನೂ ಐತೆ. ನಾವು ಯಾವ ಮಾಡ್ತೀರಾ? ಹಾಂ ಇಲ್ಲಿ ನೋಡಿ ವೇಸ್ಟೆಲ್ಲ ಹೆಂಗೆ ಬಿಸಾಕೋರೆ. ತುಂಬ ಚಿಕ್ಕದು ರೋಡು. ಇದರಲ್ಲಿ ಈ ಕಡೆ ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿ ಬರೋ ಕಷ್ಟ. ಅದೇ ಜನನೂ ಹಂಗೆ ನಡ್ಕೊಂಡು ಹೋಗ್ತಾ ಇರ್ತಾರಲ್ಲ. ಇದು ನನ್ನ ಇದೆಲ್ಲ ಚೆನ್ನಾಗೈತಲ್ಲ ಮಚ್ಚ, ಈಸ್ಕೊಂಡು ಹೋಗೋಣ ಏನೋ ಒಂದು. ಇಲ್ಲಿ ಬಂದ್ಬಿಟ್ಟು ಏನೋ ಒಂದು ಈಸ್ಕೊಂಡು ಹೋಗ್ಬೇಕು. 10 ರೂಪಾಯಿದಾನೆ ಈಸ್ಕೊಂಡು ಹೋಗೋಣ ಏನೋ 10 ರೂಪೀಸ್ ಓನ್ಲಿ ಅಂತ ಇದ್ರೆ ಹೇಳು. ಪಿಕ್ ಎನಿ ₹10 ಓನ್ಲಿ. ಲಾಲಿಪಾಪನ್ನ ತಿನ್ಕೊಂಡು ಹೋಗೋಣ. ಏನು 10 ರೂಪಾಯಿಗೆ ಲಾಲಿಪಾಪ್ ಬರ್ತಿದ್ದೆ ಅಂತಾನೆ. ಲಾಲಿಪಾಪ್ ತಿನ್ಬಿಟ್ಟು ಹೋಗೋಣ. ಇಲ್ಲಿ ನೋಡು ಮಚ್ಚ, ಬೀಗ ಇಸ್ಕೊಂಡು ಹಾಕೋಣ. ಹೆಲ್ಮೆಟ್ ಲಾಕ್ ಐತಾ ಇಲ್ಲಿ ನೋಡು, ಹೋಗ್ಲಿ. ಹೆಲ್ಮೆಟ್ ಲಾಕ್ ಹ್ಞೂ ಅದು ಕರೆಕ್ಟೇ. ನಾನು ಇವಾಗ ಟಾಪ್ ಬಾಕ್ಸೆಲ್ಲ ಇಸ್ಕೊಳೋಣ ಅಂತಿದ್ದೀನಪ್ಪ. ಓ ಇದು ನೋ ಒನ್ ವೇನಾ? ಹೋಗ್ತಾರಪ್ಪ ಎಲ್ಲ ಆದರೆ. ಇದರಲ್ಲಿ ರೇಡಿಯೇಟ್ರ್ ಬೇರೆ ಓಡ್ತಾನೇ ಐತೆ. ನೋಡಿ ಮ್ಯಾಮ್ ಬ್ರಿಗೇಡ್ ರೋಡ್ಗಿಂತ ಇಲ್ಲಿ ತುಂಬ ಜನ ಅವರೇ. ನಾನು ಕೂಡ ಇದೇನೋ ವೆರಿ ವೀಕೆಂಡ್ಸ್ ಇದ್ದರೆ ಮಾತ್ರ ಏನಪ್ಪ ಇಷ್ಟೇ ಜನ ಅವರೇ ಅಂದ್ಕೊಂಡೆ. ಇಲ್ಲಿ ಬೇಜನ್ ಜನ ಅವರೇ. ಹಾಂ ಇವಾಗ ಅಲ್ಲೂ ಬಂದಿರ್ತಾರೆ. ನೋಡೋಣ ಹೋಗೋವಾಗ ಹಂಗೆ ತಾನೇ ಹೋಗ್ಬೇಕು. ಇರಪ್ಪ ನಾನು ಹೋಗ್ಬಿಡ್ತೀನಿ. ಅಯ್ಯೋ ಆಂಟಿ ವೆಯ್ಟ್, ಐ ವಿಲ್ ಗೋ. ಗಾಡಿ ಬರ್ತಾಯಿದ್ರು ಹಂಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಪಾಡ್ಗ್ಲಿ. ಒಂದು ಸ್ವಲ್ಪ ಸೈಡ್ಗೆ ಹೋಗೋದು ಏನಿಲ್ಲ. ಆ ಕಡೆಯಿಂದ ಬರೋರು ಹಂಗೆ, ಹಿಂಗೆ ಹೋಗೋರು ಹಂಗೆ. ನಮ್ಮದೇ ತಪ್ಪು. ಇಲ್ಲೂ ಬೇಜಾರು ಜನ ಶಾಪಿಂಗ್ ಮಾಡೋಕೆ ಬರ್ತಾರೆ. ನಮ್ಮಂಥವರು ಸುತ್ತ ನೋಡೋಕೆ ಬರ್ತಾರೆ. ಚೆನ್ನಾಗಿರೋ ಹುಡುಗಿರ್ನ. ಹಾಂ ನನ್ನಂಥವ್ರು ಸರಿಯಪ್ಪ, ಐ ಅಕ್ಸೆಪ್ಟ್. ನನ್ನಂಥವ್ರು ಇವನ್ ಬಿಟ್ಬಿಡ್ರಿ. ನನ್ನಂಥವ್ರು ಜೋರಾಗಿ ಕೇಳಿಸ್ತೈತಾ? ಹೆಲ್ಮೆಟ್ ಹಾಕಿದರೆ ಏನೂ ಕೇಳಿಸಲ್ಲ. ಹೆಲ್ಮೆಟ್ ಕ್ಲೋಸ್ ಮಾಡಿಬಿಟ್ರೆ ಸಾರಿ. ಮೂಸಂಬಿ ಜ್ಯೂಸ್ ಅಷ್ಟೇನೆ ಇಷ್ಟಿಟ್ಟು. ಓನಾ ಅದಕ್ಕೆ ಇದೆಲ್ಲ ಎಷ್ಟು ಬಾಡಿಗೆ ಇರ್ತೈತೆ ಗೊತ್ತಾ? ಇದಕ್ಕೆ ಎಷ್ಟೋ 1000 ಜಾಸ್ತಿ, 90,000 50,000 ಅಷ್ಟು ಆಯ್ತೋ, ಇನ್ನೂ ಜಾಸ್ತಿ ಇರ್ತೈತೋ. ಏನಿದ್ದಿದೆ ಸೈಟು ಇಲ್ಲ ಏನಿಲ್ಲ ಬಾ. ಹೊಸ ರೋಡಲ್ಲಿ ಇದ್ದಿದ್ರೇ ಸಾಕಾಗ್ತೈತ್ಲಿ. ಇಲ್ಲೆಲ್ಲ ಇದ್ದಿದ್ರೆ ಒಂದೇ ಸೈಟ್ ಮಾಡ್ಬಿಟ್ಟು ಸೆಟ್ಲು. ಅಷ್ಟೇನಾ? ಅಯ್ಯೋ ಆ ರೋಡ್ ಹೋಗೋಣ. ಇದು ನೋಡೋದೇ ಇಲ್ಲ, ಹಗ್ಗೆ ಇದ್ದೇ ಹೋಗೋದು, ಮುಂದೆ ಹೋಗೋದೆ. ಈ ರೋಡಲ್ಲಿ ಏನು ಅಷ್ಟಿಲ್ಲ, ಇದರಲ್ಲೇನೋ ನಾರ್ಮಲ್ ಆಗೈತೆ. ಮತ್ತೆ ಇರಿ ಆ ರೋಡ್ಗೆ ಹೋಗೋಣ. ಹಿಂಗೆ ಯೂಟ ನೋಡಿದ್ಬಿಡ್ಲೇನೋ. ಮತ್ತೆ ಇಲ್ಲಿ ಏನೋ ರೋಡ್ ಐತೆ ಆ ಕಡೆ ಓಕೆ. ಇದು ಬೇರೆ ಗೋಪ್ರೋ ಚಾರ್ಜಿಂಗ್ ಖಾಲಿ ಆಗ್ಬಿಡ್ತೈತಾ ಅಂತ ಒಂದು ಭಯ ಬೇರೆ. ಹಾಕಿದ್ದೀನಿ 100 ಹಾಕೊಂಬಂದಿದ್ದೀನಿ. ಇನ್ನೂ ಸಾಲ್ತೈತೋ ಇಲ್ಲ ಗೊತ್ತಿಲ್ಲ.
ಈ ರೋಡಿಂದ ಆ ರೋಡ್ಗೆ ಓಡ್ಬೋದು, ಅದಕ್ಕೆ ಈ ರೋಡಲ್ಲಿ ತಿರ್ಸ್ಕೊಬಿಟ್ಟೆ. ಇಲ್ಲೆಲ್ಲ ಎಲ್ಲ ಹಾಕೋರು ನೋಡಿ ಚಿಪ್ಪೆ ಎಲ್ಲ. ಹಾಂ, ಮುಸ್ಲಿಮ್ ಅವರು ಜಾಸ್ತಿ ಇಲ್ಲಿ, ಅದಕ್ಕೆ ಮಸೂದಿ ಎಲ್ಲ ಜಾಸ್ತಿ ಐತಿ ಈ ರೋಡಲ್ಲಿ. ಈ ರೋಡ್ ಹೋಗಲ್ಲ. ನೆಕ್ಸ್ಟ್ ರೋಡ್, ಆ ರೋಡ್ ತುಂಬ ಚಿಕ್ಕದೈತೆ. ಏನೋ ಸ್ಕೂಲೆಲ್ಲ ಐತೆ ಇಲ್ಲಿ. ಹೆಂಗೆ ಮಕ್ಕಳನ್ನೆಲ್ಲ ಬಿಡೋಕೆ ಬರ್ತಾರೆ ಎಲ್ಲರೂ ಅಲ್ಲ, ಕಾರಲ್ಲಿ ಬರೋರು ಏನು ಮಾಡೋದು? ನುಗ್ಗುತ್ತಾ ಇರೋದೆ. ಸುಲ್ತಾನ್ ನಗರ್, ಸುಲ್ತಾನ್ ಬಾಯ್. ಇಲ್ಲಿ ಇವಾಗ ಒಬ್ಬರ ಹೆಸರನ್ನ ಆ ಥರ ಇರ್ತೈತೆ ಮಚ್ಚ, ಸುಲ್ತಾನ್ ಬಾಯ್ ಅಂತ. ಒಬ್ಬ ಯಾರು ಜೋರಾಗಿ ಕರೆದ್ರೆ ನೋಡೇ ನೋಡ್ತಾರೆ, ಯಾರನ್ನ ತಿರುಗಿ ಅಲ್ಲ. ಈ ರೋಡೆಲ್ಲ ಬಂದ್ರಿ ನಾವು ಆ ಕಡೆ ರೋಡ್, ಬೇರೆ ರೋಡಿಗೆ ಬಂದ್ಬಿಟ್ಟೆ ನಾನು ಇವಾಗ. ಇಲ್ಲ ಅದೇ ರೋಡ್ಗೆ ಬಂದ, ಗೊತ್ತೇ ಆಗ್ತಿಲ್ಲ. ಈ ರೋಡಲ್ಲಿ ಹೋಗೋಣ, ರಿಟರ್ನ್ ನೋಡೋಣ. ಯಾವ ರೋಡಾಗಿ ಬಂದ್ರಿ? ಯಾವುದೋ ಒಂದು ರೋಡ್ ಹೋಗೋಣ ಬಿಡಿ, ಹೋಗ್ಲಿ. ಇಲ್ಲಿ ಸ್ಟ್ರೀಟ್ ಹೆಸರೇ ಒಬ್ಬೊಬ್ರು ಹೆಸರು ಐತಪ್ಪ, ಮುಸ್ಲಿಮ್ ಅವ್ರದ್ದೇ ಅಲ್ಲ, ಸ್ಟ್ರೀಟೇ ಹೆಸರು ಅವ್ರದ್ದೇ, ಸ್ಟ್ರೀಟ್ ಹೆಸರೇ ಅವ್ರದ್ದು. ಫ್ರೆಶ್ ಸಮ್ಮರೇ ಆಗಿಲ್ಲ ಇನ್ನು, ಅಷ್ಟು ಬೇಗ ಎಷ್ಟು ಬಿಸಿಲೈತೆ ಬೆಂಗಳೂರಲ್ಲಿ. ಬೆಂಗಳೂರಲ್ಲೇ ಇಷ್ಟು ಬಿಸಿಲು ಅಂದರೆ ಬೇರೆ ಕಡೆ ಎಲ್ಲ ಎಷ್ಟು ಇರಬಾರ್ದು. ಈ ರೋಡೆಲ್ಲ ಕಾರೆಲ್ಲ ಓಡಾಡ್ತೈತೆ ಅಂದರೆ ಎಷ್ಟು ಸ್ಕಿಲ್ ಇರಬೇಕು ಅವ್ರಿಗೆ. ಸುಮ್ಮನೆ ಹೋಗೋಕ್ಕಾಗಲ್ಲ, ಗ್ಯಾಪಲ್ಲೆಲ್ಲ ನುಗ್ಗಿಸ್ಬೇಕು, ಹೋಗೋಕ್ಕಾಗಲ್ಲ. ಇವಾಗ ಆಟೋದವ್ರು ಹೋಗ್ಬೋದು, ಆದರೆ ಅವ್ನು ಆಟೋದವ್ನು ಲೆಫ್ಟಿಗೆ ಬರ್ಬೋದು. ನೋಡ್ತಾನು ಆಟೋದವ್ರಿಗೆಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಇರ್ತಾವೆ. ಅವ್ರು ಯಾವ ಗ್ಯಾಪ್, ಇಷ್ಟೇ ಗ್ಯಾಪಲ್ಲಿ ನುಗ್ತಾ ಇರ್ತಾರೆ. ಇದೇ ರೋಡಲ್ಲೇ ಬಂದಿದ್ದು ನಾವು. ಅಪ್ಪ ರೋಡೆಲ್ಲ ಚೆನ್ನಾಗಿಲ್ಲ ಇಲ್ಲಿ, ಆದರೆ ಇದ್ರ ಒಳಗಡೆ ರೋಡ್ ಹೇಳ್ತಾ ಇದ್ದೀನಿ. ಬಂದಿದ್ದ ರೋಡೆಲ್ಲ ಚೆನ್ನಾಗಿತ್ತು, ಈ ರೋಡಲ್ಲಿ ಬಂದಿಲ್ಲ ಅಲ್ಲಿ ನಾವಲ್ಲಿ. ಇದು ಮಾರ್ಕೆಟ್ ಆ್ಯಕ್ಚುಲಿ. ಇದು ಬೇರೆ ಅವಾಗ ರೈಸ್ ಮಾಡಿಬಿಡ್ತೀನಿ, ಫುಲ್ ಕ್ಲಚ್ ಇರೋದಲ್ಲ ನಮ್ಮ ಗಾಡಿಯಲ್ಲಿ, ಅದಕ್ಕೆ ಆಫ್ ಆದರೆ ಆರಾಮಾಗಿ ಅರ್ಧ ಬಿಟ್ಬಿಟ್ಟು ಹೋಗ್ತಾ ಇರ್ಬೋದು. ನುಗ್ಗುತ್ತವ್ರು ಇದರಲ್ಲೂ, ಬೈಕೊಂಡು ಬೇರೆ ಹೋಗೋದು ಅದರಲ್ಲೂ. ನಮ್ಗೆ ಬೈದಿಲ್ಲ, ಬೇರೆಯವ್ರಿಗೆ ಯಾರಿಗೋ ಬೈತವ್ರೆ. ಇದರಲ್ಲೆಲ್ಲ ಹಾಕೋರು ಈ ರೋಡಲ್ಲೆಲ್ಲ ಹೋಗಂಗಿಲ್ಲ ಬರೋಂಗಿಲ್ಲ ಅಂತ, ಆದರೆ ನಾವು ನಾವು ಹೋಗ್ತಾ ಇದ್ದೀವಪ್ಪ. ಆದರೆ ಈ ರೋಡಲ್ಲೂ ಅಷ್ಟೇ ಮಾರ್ಕೆಟು ಮತ್ತು ಅದು ತಿಂಡಿ ಐಟಮ್, ಫಾಸ್ಟ್ ಫುಡ್ ಆ ಥರ ಈ ಥರ ಐತೆ ಅಷ್ಟೇ. ಅದೇ ಇವಾಗ ಆ ರೋಡಿಗೆ ಬರೋರಿಗೆ ಹೊಟ್ಟೆ ಹಸಿ ಆಗೋಲ್ಲ, ಬರ್ತಾರೆ ಇಲ್ಲಿಗೆ ಬಂದುಬಿಟ್ಟು ನೋಡ್ಕೊಂಡು ತಿನ್ಬಿಟ್ಟು ಹೋಗ್ತಾರೆ ಅಷ್ಟೇ. ಇದು ಯಾವುದೋ ಬೇರೆ ರೋಡಿಗೆ ಬಂದುಬಿಟ್ರಿ ನಾವು. ಇದೇನು ರೋಡ್ ಬ್ರೋ? ಅಯ್ಯೋ, ನೋ ಒನ್ ವೇ ನೋ ಟು ವೇ ಅಂತ ಎಲ್ಲ ರೋಡಲ್ಲಿ ಹೋಗ್ತಾನೆ ಅವರೇ. ಪೊಲೀಸರು ಬೇರೆ ಇಲ್ಲೇ ನಿಂತ್ಕೊಂಡವ್ರೆ. ಹೋಗ್ಬೋದಾ ಇಲ್ಲ ಗೊತ್ತಿಲ್ಲ, ಹೋಗಂಗಿಲ್ಲ. ಈ ರೋಡಲ್ಲಿ ಹೋಗಂಗಿಲ್ಲೋ. ರಿಟರ್ನ್ ಹೋಗ್ಬಿಡೋಣ.